ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕುಂದಾಪುರ ಸ್ಟೈಲಲ್ಲಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿದೆ ಗೈಸ್, ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇವಾಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ಫಿಶ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಒಂದು 4 ಚಿಕ್ಕದಾಗಿ ಗೆರೆ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇದಾದಮೇಲೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕ ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, 1 ಸ್ಪೂನು ಮೆಣಸಿನಕಾಳು, ಇನ್ನು ಸ್ವಲ್ಪ ಮೆಂತೆ, ಸ್ವಲ್ಪ ಓಂಕಾಳು, ಆಮೇಲೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇಷ್ಟು ಸಾಕಾಗುತ್ತೆ ಶುಂಠಿ, ಆಮೇಲೆ ಒಂದು ಚಿಕ್ಕದು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಒಣಮೆಣಸು. ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿಣ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಏನು ವೇಸ್ಟ್ ಮಾಡ್ಕೋಬೇಕಂತ ಏನಿಲ್ಲ, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ಎತ್ತಿಟ್ಕೊಂಡಿರೋ ಕ್ಲೀನ್ ಮಾಡ್ಕೊಂಡಿರೋ ಫಿಶ್ನ ತೊಗೊಂಡು ಆ ಮಸಾಲೆ ಏನಿದೆ ನೀಟಾಗಿ ಎಲ್ಲದಕ್ಕೂ ಒಂದೊಂದಾಗಿ ನೀವು ಹಚ್ಕೊಂಡು ಬರಬೇಕಾಗತ್ತೆ. ಹೊರಗಡೆ ಏನು ಲೈನ್ಸ್ ಇದೆ ಎಲ್ಲದಕ್ಕೂ ನೀಟಾಗಿ ಫಿಲ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಳಗಡೆ ಎಲ್ಲ ಮಸಾಲೆ ಹಿಡಿಯೋದಿಲ್ಲ. ಈ ಮಸಾಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ಫಿಶ್ ಆಗಬೇಕು ಅಂತ ಏನಿಲ್ಲ, ನೀವು ಯಾವುದೇ ಫಿಶ್ ತೊಗೊಂಡ್ರೂ ಸೇಮ್ ಮಸಾಲೆ ಯೂಸ್ ಮಾಡ್ಕೋಬೋದು. ರುಚಿ ಮಾತ್ರ ತುಂಬ ಸಖತ್ತಾಗಿ ಬರುತ್ತೆ. ಇದಾದಮೇಲೆ ಒಂದು 10 ಮಿನಿಟ್ಸು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಜಾಸ್ತಿ ಹೊತ್ತು ಏನು ಮಾಡಬೇಕಂತ ಏನಿಲ್ಲ, 10 ಮಿನಿಟ್ಸ್ ಮಾಡಿದರೆ ಸಾಕು. ಇದಾದಮೇಲೆ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ನೀಟಾಗಿ ಕಾದಿದ ಮೇಲೆ ಮಸಾಲೆ ಹಚ್ಚಿರೋ ಫಿಶ್ ಏನಿದೆ ಅದನ್ನು ನೀವು ಒಂದೊಂದಾಗಿ ತವಾಗೆ ಹಾಕಬೇಕಾಗತ್ತೆ. ತುಂಬಾ ಈಸಿ ಇದೆ ಮಾಡೋದು, ಯಾರು ಬೇಕಾದರೂ ಮಾಡಿಕೊಂಡು ತಿನ್ಬೋದು, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಇದ್ರ ಮೇಲ್ಗಡೆ ಇವಾಗ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದು ನೀಟಾಗಿ ಕುಕ್ ಆಗಬೇಕು. ಇವಾಗ ಒಂದು 7 ಮಿನಿಟ್ಸ್ ಕುಕ್ ಆದರೆ ಸಾಕಾಗುತ್ತೆ, ಫಿಶ್ಶು ಬೆಂದಿರುತ್ತೆ. ಇವಾಗ ತೆಗೆದ್ಬಿಟ್ಟು ಸೇಮ್ ಪ್ರೊಸೀಜರ್ ಏನಿದೆ ಆ ಕಡೆನೂ ಉಲ್ಟಾ ಹಾಕಿಬಿಟ್ಟು ಸೇಮ್ ಒಂದು 7 ಮಿನಿಟ್ಸೇ ಕಾಯಿಸಿದರೆ ಸಾಕಾಗುತ್ತೆ. ನಿಧಾನವಾಗಿ ಎತ್ತಿ ಉಲ್ಟಾ ಹಾಕ್ಕೊಳ್ಳಿ. ನೋಡಿ, ಒಂದು ಕಡೆ ಕುಕ್ ಆಗಿದೆ, ಇನ್ನೊಂದು ಕಡೆನೂ ಇಷ್ಟೇ ಸೇಮ್ 7 ಮಿನಿಟ್ಸ್ ಕುಕ್ ಮಾಡಿದರೆ ಸಾಕಾಗುತ್ತೆ. ತುಂಬಾ ಈಸಿ ಇದೆ, ಒಂದು 5 ಮಿನಿಟ್ಸ್ ಇದ್ದರೆ ಸಾಕಾಗುತ್ತೆ ನಿಮಗೆ ಮಸಾಲ ಮಾಡ್ಕೊಳ್ಳೋದಕ್ಕೆ. ಇನ್ನು ಯಾವಾಗ ಬೇಕಾದರೂ ನೀವು ಮಾಡಿಕೊಂಡು ಆರಾಮಾಗಿ ತಿನ್ಕೋಬೋದು. ನೋಡ್ತಾ ಇದ್ದೀರಾ, ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ಒಂದು ಪ್ಲೇಟ್ ತೊಗೊಂಡು ನೀಟಾಗಿ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಊಟದ ಜೊತೆಗೇನು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಾದ್ರೂ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗಿದೆ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತು ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿಯೂ ಸಹ ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ತೊಗೊಂಡು ಬರ್ತಾನೆ ಇರ್ತೀನಿ. ಅಲ್ಲಿ ತನಕ ಎಲ್ಲರೂ ನನ್ನ ರೆಸಿಪಿಗಾಗಿ ಕಾಯ್ತಾಯಿರಿ.